ಕ್ವಿಕ್ಕಾಗಿ ಮುಹೂರ್ತಂ ಹೇರ್ ಸ್ಟೈಲ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಸ್ಟ್ರೈಟ್ ಕ್ರಾಫ್. ಸೊ ಮುಹೂರ್ತಂ ಹೇರ್ ಸ್ಟೈಲ್ನ ನೀವು ಕ್ರಿಯೇಟ್ ಮಾಡಬೇಕಿದ್ರೆ 2 ಪಾರ್ಟಿಷನ್ ಅಂದ್ರೆ ಇಲ್ಲಿ ಸೈಡ್ ಕ್ರಾಫ್ ಅಥವಾ ಆ ಥರ ಎಲ್ಲ ಯಾವುದೇ ಥರ ತೆಗೆಯೋ ಹಾಗಿಲ್ಲ. ಸೊ ಸ್ಟ್ರೈಟ್ ಕ್ರಾಫ್ನ ನೀವು ಯಾವಾಗಲೂ ತಗೋಬೇಕಾಗುತ್ತೆ ಮುಹೂರ್ತಂ ಹೇರ್ ಸ್ಟೈಲಲ್ಲಿ. ಇವಾಗ ಸ್ಟ್ರೈಟ್ ಕ್ರಾಫ್ ಮಾಡಿಕೊಂಡು ಬಫ್ನ ಕ್ರಿಯೇಟ್ ಮಾಡ್ತೀನಿ. ಇಯರ್ ಟು ಇಯರ್ ಪಾರ್ಟಿಷನ್ ಕಂಪ್ಲೀಟ್ ಆಗಿ ನಾನು ಕವರ್ ಮಾಡ್ಕೊಂತೆ ತೋರಿಸ್ತೀನಿ ಹೇಗೆ ಮಾಡೋದಂತ. ಸೊ 1 2 3 4 ನಾನು 4 ಫಿಂಗರಲ್ಲಿ ಕ್ರಾಫ್ನ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಈ ರೀತಿ 3 ಪಾರ್ಟಿಷನ್, ಇಯರ್ ಟು ಇಯರ್ ಪಾರ್ಟಿಷನ್ ಅಂಡ್ ಬಫ್ ಏರಿಯಾ, ಇದನ್ನ ಸಿ ಸೆಕ್ಷನ್ ಅಂತ ಕರೀತಾರೆ. ಸೊ ಇದನ್ನ ಲೈನ್ ನೀಟಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ಬ್ಯಾಕ್ ಕೂಮ್ನ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಕ್ರಿಪ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಕೂಮ್ ಮಾಡಬೇಕು. ಸೊ ಯಾವ ಕಡೆ ಹೇರ್ ಹೋಗುತ್ತಲ್ವಾ ಸೆಕ್ಷನ್ ಯಾವ ಕಡೆ ಬಂದಿದೆಯಾ ಆ ರೀತಿನೇ ನೀವು ಬ್ಯಾಕ್ ಕೂಮ್ನ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಆಂಗಲ್ ವೈಸ್ ಸ್ಟಾಪ್. ಸೊ ಇಲ್ಲಿ ನಾನು ಸಾಫ್ಟ್ ಹೋಲ್ಡ್. ಸೊ ಈ ರೀತಿ ಫಸ್ಟ್ ನಿಮ್ಗೆ ಹೋಲ್ಡ್ ಆಗಬೇಕು. ಹೋಲ್ಡ್ ಸ್ಪ್ರೇ ಹಾಕಿದ್ದೀನಿ ಇವಾಗ. ಸೊ ಇವಾಗ ಬ್ಯಾಕ್ ಕೂಮ್ ಸೆಕ್ಷನ್ ಫುಲ್ಲು ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಬಫ್ ಪಾರ್ಟ್ ಈ ರೀತಿ ಬಫ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ಬಫ್ನ ಕ್ರಿಯೇಟ್ ಮಾಡಿ ಪಿನ್ ಹಾಕಿದ ತಕ್ಷಣ ಹಾಗೆ ಪಿನ್ ಮೇಲೆ ಸ್ವಲ್ಪ ಸ್ಪ್ರೇನ ಮಾಡೋದ್ರಿಂದ ನಿಮಗೆ ಲಾಂಗ್ ಲಾಸ್ಟಿಂಗ್ ಹೋಲ್ಡ್ ಆಗಿರುತ್ತೆ. ಇವಾಗ ಫ್ರಂಟ್ ಪಾರ್ಟನ್ನು ಇದೇ ರೀತಿನೇ ಬ್ಯಾಕ್ ಕೂಮ್ ಮಾಡಿಕೊಂಡು ಒಂದು ಒಳ್ಳೆ ಶೇಪ್ನ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ಬಫ್ ಪಾರ್ಟ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ಚೌಲಿನ ಹೇಗೆ ಫಿಕ್ಸ್ ಮಾಡೋದಂತ ಹೇಳ್ತೀನಿ. ಸೊ ಇವ್ರದ್ದು ತುಂಬಾ ಚಿಕ್ಕದಿದೆ, ಹಾಗಾಗಿ ಎಕ್ಸ್ಟೆನ್ಷನ್ ನ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವೆಲ್ಲ ಹೇಳ್ತೀರಾ ಚೌಲಿ ಲಾಂಗ್ ಲಾಸ್ಟಿಂಗ್ ಇರಲ್ಲ, ಬೇಗ ಬಿಚ್ಚೋಗ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ನಾನು ಜೈಲ್ಗೆ ಹಾಕೊಂಡು ಹೆಣದಾಗ ಇದು ನಂಗೆ ಕಾಣಿಸ್ತಿರುತ್ತೆ ಅಂತ ಹೇಳಿದ್ರಿ. ಸೊ ಅದು ಕಾಣಿಸ್ದಿರಾಗ ಹೇಗೆ ಹೋಲ್ಡ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟಿಗೆ ಈ ಪಾರ್ಟ್ ಇರುತ್ತಲ್ವಾ ಇಲ್ಲಿ ತೆಕೊಂಡ್ಬಿಡ್ಬೇಕು ನೀಟಾಗಿ. ಇದ್ರ ಕೆಳಗಡೆ ಈ ಸೆಕ್ಷನ್ ಇರುತ್ತಲ್ವಾ ಇದಕ್ಕೆ ನಾವು ಸೆಕ್ಯೂರ್ ಮಾಡಿ ಎಣೋದ್ರಿಂದ ನಿಮ್ಗೆ ಇದು ಬರಲ್ಲ. ಇದು ಹೋಲ್ಡ್ ಮಾಡಿ ಬರೋ ಸ್ಟಾಪ್ ಮಾಡಲ್ಲ. ಹತ್ರ ಬನ್ನಿ, 2 ನಿಮಿಷ. ಸೊ ನೋಡಿ ಇಲ್ಲಿ ನೀಟಾಗಿ ಈ ಥರ ಟೈಟ್ ಮಾಡಿಕೊಂಡ್ರೆ ನೀವೇ ತೆಗಿಯೋ ತನಕನೂ ಈ ಚೌಲಿ ಬರೋದಿಲ್ಲ. ಓಕೆ. ಸೊ ಈ ರೀತಿ ಹೇಳ್ಕೊಂಡ್ಮೇಲೆ ಆ ಚೌಲಿ ಕೊಡಪ್ಪ ಇಡೀ ಇಲ್ಲಿ ವೆಯ್ಟ್. ಹಾಂ ನೋಡಿ ಈ ರೀತಿ ಹಾಕ್ಕೊಂಡು ಬಿಡ್ಬೇಕು ಅದನ್ನ ಒಂದು ಕಡೆಗೆ. ನೋಡಿ ಹಾಕ್ಬಿಟ್ಟು ಈ ರೀತಿ ಟೈಟಾಗಿ ಎಣ್ಕೊಳ್ಬೇಕು. ಸೊ ಅವಾಗ ನೀವೇ ಬಿಚ್ಚೋವರೆಗೂ ಈ ಸೆಕ್ಷನ್ ಕಳ್ಕೊಂಡು ಬರಲ್ಲ. ಓಕೆ. ಇದನ್ನ ರಬ್ಬರ್ ಬ್ಯಾಂಡ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿಬಿಡ್ಬೇಕು. ಸೊ ಇದು ನೀವೇ ಬಿಚ್ಚೋ ತನಕ ಬರಲ್ಲ ಇನ್ನು. ಓಕೆ. ಪಾರ್ಟ್ ಇದು ಒಂದು ಪಾರ್ಟ್ ಅಂಡ್ ಇದು ಒಂದು ಪಾರ್ಟ್. ಸೊ 3 ಪಾರ್ಟಿಷನ್ ಇದೆ ಇವಾಗ. ಓಕೆ. ಸೊ ಏನಿವಾಗ್ಲೇನೆ ಈ ರೀತಿ ಪಾರ್ಟ್ ಮಾಡ್ಕೊಂಡ್ಬಿಡಿ. ಸೊ ಇದು ನೆಕ್ಸ್ಟ್ ಬಫ್ ಪಾರ್ಟ್ ಹಾಕಿರೋದು. ಇದು ಸ್ವಲ್ಪ ಬೇಡ ಬನ್ನಿ, ಸ್ಮಾಲ್ ಒನ್. rubber band. Kau buka tu kena mira.
ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವಾಗಲೂ ನಮಗೆ ಸೆಕ್ಯೂರ್ ಆಗಿ ನೀಟಾಗಿರ್ಬೇಕಂದ್ರೆ ಈ ರೀತಿ ಉಲ್ಲನ್ ಥ್ರೆಡ್ನ ತಗೊಳ್ಬೇಕು. ಸೊ ಈ ರೀತಿ ಈಕ್ವಲ್ ಆಗಿ ಗಂಟು ಹಾಕ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಇದನ್ನ ಇಲ್ಲಿ ಸೆಕ್ಯೂರ್ ಮಾಡಿ ಈ ಥ್ರೆಡ್ ಅಲ್ಲಿ ಇಲ್ಲಿ ನೀಟಾಗಿ ಕಟ್ಕೊಳ್ಬೇಕು. ಸ್ಟಾಪ್ ಮಾಡಿ. ಕೂಡ ನಿಮಗೆ ಕದ್ಲೋದು ಅಥವಾ ಕಳ್ಕೊಳ್ಳೋದೆಲ್ಲ ಆ ಥರ ಆಗುತ್ತಲ್ವಾ. ಸೊ ಹಾಗಾಗಿ ಇದನ್ನು ಕೂಡ ನೀಟಾಗಿ ನೀವು ಈ ರೀತಿ ಥ್ರೆಡ್ ಅಲ್ಲಿ ಸ್ಟಾಪ್ ಮಾಡಿ. ಸೊ ಬ್ಲ್ಯಾಕ್ ಕಲರ್ ಥ್ರೆಡ್ ಹಾಕೋದ್ರಿಂದ ನಿಮಗೆ ಗೊತ್ತಾಗೋದೇ ಇಲ್ಲ. ಈ ರೀತಿ ಟೈಟ್ ಆಗಿ ಲಾಕ್ ಮಾಡ್ಬಿಡಿ. ಲಾಕ್ ಮಾಡಿ ಎಕ್ಸ್ಟ್ರಾ ಇರೋ ಥ್ರೆಡ್ನ ಒಳಗಡೆ ಹಾಕಿ. ಓಕೆ, ಬೈತಲ್ಲ ಹೇಳ್ತೀವಲ್ವಾ, ಇದನ್ನು ಕೂಡ ನೀಟಾಗಿ ಸೆಕ್ಯೂರ್ ಮಾಡಬೇಕು. ಇದು ಬಂದು ಬಿಚ್ಕೊಂಡ್ಬಿಡೋದು ಅಥವಾ ಆ ಕಡೆ ಕಡೆ ಎಲ್ಲ ಆಗ್ತಿರುತ್ತಲ್ವಾ. ಸೊ ಹಾಗಾಗಿ ಅಗೇನ್ ಥ್ರೆಡ್ನ ತಗೊಂಡು ನೀಟಾಗಿ ಎಡ್ಜಸ್ ಅಲ್ಲಿ ಕಟ್ಕೊಳ್ಬೇಕು. ಹೊಳ್ಕೊಡೋ ಸ್ಟಾಪ್ ಮಾಡಲಾ? ಈ ಸೈಡನ್ನು ಕೂಡ ಥ್ರೆಡ್ನ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇದನ್ನ ಫಿಕ್ಸ್ ಮಾಡೋಣ. ಸ್ಟಾಪ್ ಮಾಡಿ. ಸೊ ಇದು ಯಾವಾಗಲೂ ನಿಮಗೆ ಈ ರೀತಿನೇ ಬರಬೇಕು. ಪಕ್ಕಡ ಟೈಟ್ ಮೈ ಮಾಡ್ಕೊಳ್ಳೋ. दो मिनट पकड़ो, इधर आराम करो, साइड ಸೊ ಈ ರೀತಿ ಒಳಗಡೆಯಿಂದ ತಗೊಳ್ಬೇಕು. ಸ್ಟಾಪ್ ಮಾಡಿ. ಸೊ ಇದು ಮೂರು ನೋಡಿ, ನಾನು ಇದು ತೋರಿಸ್ತಿದ್ದೀನಲ್ಲ, ಈ ಥರ ಒಳಗಡೆ ತೊಗೊಳ್ಬೇಕು. ಎಕ್ಸ್ಟ್ರಾ ಇರೋದನ್ನ ಆಮೇಲೆ ಬೇಕಾದ್ರೆ ನಾವು ಕಟ್ ಮಾಡ್ಕೊಳ್ಬೋದು. ಸೊ ಎರಡು ಬಫ್ ಒಳಗಡೆ ನಾನು ಥ್ರೆಡ್ನ ತೊಗೊಂಡಿದ್ದೀನಿ. ತೊಗೊಂಡು ಇದು ಮೂರನ್ನು ಸೇರಿಸಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಕಟ್ ಮಾಡಿ. ಸೊ ಫೈನಲ್ ಆಗಿ ನಿಮಗೆ ಮುಹೂರ್ತಂ ಜಡೆ ಈ ರೀತಿ ಬರುತ್ತೆ. ಇದು ಬಂದು ಹೇರ್ ಇರೋರಿಗೆ ಈ ಥರ ಮಾಡ್ಕೊಳ್ಬೋದು. ಇಫ್ ಇನ್ ಕೇಸ್ ಹೇರ್ ಇಲ್ಲದೆ ಇರೋರ್ಗು ನಾನು ಜಸ್ಟ್ ಅದು ಫೋಟೋ ಮಾತ್ರ ಹಾಕಿರ್ತೀನಿ. ಸೊ ಇದು ಮುಹೂರ್ತಂ ಲುಕ್ಕಲ್ಲಿ 3 ಟೈಪ್ಸಲ್ಲಿ ನಾನು ತೋರಿಸ್ಕೊಟ್ಟೆ. ಕ್ವಿಕ್ಕಾಗಿ ಮಾಡ್ಬೋದು ಅಥವಾ ಹೇರ್ಲೆಸ್ ಇರೋರಿಗೆ ತೋರಿಸ್ಕೊಟ್ಟೆ. ಮತ್ತು ಜಡೆ ಬಿಲ್ಲೆನ ಹಾಕಿ ಅದು ಹೇಗೆ ಸೂಜಿ ದಾರಲ್ಲಿ ಸೆಕ್ಯೂರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮಾಡಿದೆ. ಸೊ ಬಟ್ ಇದು ಫುಲ್ ವಿಡಿಯೋ ಮಾಡೋಕ್ಕಾಗಲ್ಲ, ಈಸಿ ಮೆಥಡೆ. ಜಡೆನ ತೊಗೊಂಡ್ಬಿಟ್ಟು ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಕಟಿಂಗ್ಸ್ ಮಾಡಿದ್ದಾರೆ ಅನ್ನೋದಾದರೆ ಇಲ್ಲಿ ನೆಟ್ ಬರುತ್ತೆ. ಸೊ ನೆಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಂತರ ನೀವು ಬೇಕಿದ್ರೆ ಈ ಬಿಲ್ಲೆನ ಇಟ್ಬಿಟ್ಟು ಸೂಜಿ ದಾರಲ್ಲಿ ಹೊಲಿಬೇಕು. ಇವ್ರದ್ದು ಕೂದಲು ಯಾವುದೇ ಥರ ಕಟಿಂಗ್ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಸ್ಟೆಪ್ ಕಟ್ಟೋ ಲೇಯರ್ ಕಟ್ಟೋ ಮಾಡಿದರೆ ನಿಮಗೆ ಆ ರೀತಿ ಎಣೆ ಹಿಂಡಿರೋದೆಲ್ಲ ಬಿಟ್ಕೊತಾ ಇರುತ್ತಲ್ಲ, ಅಂಥ ಟೈಮಲ್ಲಿ ಬೇಕಾದ್ರೆ ನೆಟ್ನ ನೀವು ಹಾಕ್ಕೊಬೋದು. ಐ ಹೋಪ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನೊಂದಷ್ಟು ಫೋಟೋಸ್ಗಳು ಇನ್ನು ಮುಂದೆ ಅಟ್ಯಾಚ್ ಮಾಡಿರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ತಪ್ಪತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ